ಏನಾದರೂ ಕಷ್ಟ ಇದ್ದರೆ ಕೃಷ್ಣಪ್ಪ ನನ್ನ ಹತ್ರ ಬಂದು ಮಾತನಾಡಲಿ, ಅದನ್ನು ಬಿಟ್ಟು ಬೇರೆ ಎಲ್ಲೋ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿರುಗೇಟು ನೀಡಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಇವತ್ತಿನಿಂದ ಹೋರಾಟ ಮಾಡಿಕೊಂಡು ಬಂದಿಲ್ಲ. ಎಷ್ಟೋ ಕೆರೆಗಳಿಗೆ ನೀರು ಹರಿಸಿದ್ದೇನೆ. ನನಗೆ ನಮ್ಮ ತಾಲೂಕಿನ ಜನರ ಹಿತ ಕಾಯೋದು ಹೇಗೆ ಅಂತ ಗೊತ್ತಿದೆ. ಎಸ್.ಟಿ. ಕೃಷ್ಣಪ್ಪ ಹತ್ರ ಹೇಳಿಸಿಕೊಳ್ಳುವಷ್ಟು ಸಣ್ಣ ವ್ಯಕ್ತಿ ನಾನಲ್ಲ ಎಂದು ಶಾಸಕ ಶ್ರೀನಿವಾಸ್ ತಿರುಗೇಟು ನೀಡಿದರು. ನಿಮ್ಮ ಮೇಲೂ ಬಹಳ ಆರೋಪ ಮಾಡಿದ್ರು. ನಾನು ಎಸ್.ಟಿ. ಕೃಷ್ಣಪ್ಪ ಗೊತ್ತು ನಾನು ಏನು ಅಂತ. ನಾನು ಯಾವತ್ತೂ ಯಾರ ವ್ಯಕ್ತಿಯ ಕೈಗೊಂಬೆಯಾಗಿ ಮತ್ತು ಯಾವ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಮೇಯ ನನಗೆ ಉದ್ಭವ ಆಗಲ್ಲ. ಎಂ.ಟಿ. ಕೃಷ್ಣಪ್ಪ ಯಾವ ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿರೋ ಗೊತ್ತಿಲ್ಲ ನನಗೆ. ಎಂ.ಟಿ. ಕೃಷ್ಣಪ್ಪು ಗೊತ್ತು ನನ್ನ ಸ್ವಭಾವ ಹೆಂಗೆ ಅಂತಕ್ಕಂಥದ್ದು. ನಾನು ಯಾವನಿಗೆ ಹೆದರಿಕೊಂಡೇ ಆಗಲಿ, ಯಾವನಿಗೆ ಬೆಕ್ ಮಾಡೇ ಆಗಲಿ, ಇಲ್ಲ ಯಾವನೊಪ್ಪು ಮೆಚ್ಚೋಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಎಂ.ಟಿ. ಕೃಷ್ಣಪ್ಪ ಏನಾರ ಇದ್ದರೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡಲಿ. ಅವರು ಅದನ್ನು ಬಿಟ್ಟು ಬಾಯಿಗೆ ಹೋದಾಗ ಎಲ್ಲ ಇಲ್ಲಿ ಮಾತಾಡಿದ್ರೆ ಅದ್ರ ಪರಿಣಾಮ ಅವ್ರು ಎದುರಿಸ್ಬೇಕಾಗುತ್ತೆ. ನನಗೂ ಗೊತ್ತಿದೆ. ನಾನು ಇವತ್ತಲ್ಲ ಈ ತಾಲೂಕಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ನಮ್ಮ ತಾಲೂಕಿಗೆ ಎಷ್ಟೋ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಕೆರೆಗೂ ಹೇಮಾವತಿ ನೀರು ಮಾಡಿಸಿ, ಪ್ರತಿ ತಾಲೂಕಲ್ಲಿ ಹೇಮಾವತಿ ನೀರು ಬಂದಾಗ ಪ್ರತಿ ಚಾನಲ್ ಮೇಲೆ ಓಡಾಡಿಕೊಂಡು ನೀರು ಬಿಡಿಸ್ತಕ್ಕಂಥ ವ್ಯಕ್ತಿ. ನನಗೆ ನನ್ನ ತಾಲೂಕಿನ ಜನತೆಯ ಹಿತ ಯಾವ ರೀತಿ ಕಾಯಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ಥರ ಎಂ.ಟಿ. ಕೃಷ್ಣಪ್ಪನಂತ ಕೈಲಿ ನಾನು ಹೇಳಿಸ್ಕೊತಕ್ಕಂಥ ಸಣ್ಣ ವ್ಯಕ್ತಿ ನಾನು. ಆದರೆ ವಿಚಾರ ಹೇಳ್ತೀನಿ. ಹೇಮಾವತಿ ಈ ಏನಿಲ್ಲಿ ಕೆನಲ್ ಮಾಡ್ತಾ ಇದ್ರೆ ಅದನ್ನು ನನಗೆ ವಿರೋಧ ಇದೆ ಅಂತ ನಾನು ಪ್ರಾರಂಭಿಕರು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಜನಕ್ಕೆ ಇವರು ನಮಗೆ ಅಲೋಕೇಶನ್ ಆಗಿದೆ 3 TMC ನೀರು, ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ನೀರ ಕುಣಿಗಲ್ಲಿ ತಗೊಂಡೋಗ್ತೀವಿ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ. ಅವರು ಜಿಲ್ಲೆಯ ಜನ ಮುಖಂಡರನ್ನು ಕರೆದು ಮತ್ತು ಜಿಲ್ಲೆಯ ರೈತರನ್ನು ಕರೆದು ಅವರು ನಮಗೆ ಕನ್ಫರ್ಮ್ ಮಾಡಬೇಕಾಗುತ್ತೆ. ನಮ್ಮ ಜಿಲ್ಲೆಗೆ ಎಷ್ಟು ನೀರು ಕೊಡಲಿಕ್ಕೆ ಸಾಧ್ಯತೆ ಇದೆ. ನೀವೀಗ ಚಾನಲ್ ಲಾಸ್ಟ್ ಇಯರು 600 ಕೋಟಿ ರೂಪಾಯಿ ಹಾಕಿ ವೈಡನ್ ಮಾಡಿದ್ದಾರೆ. ವೈಡನ್ ಮಾಡಿದ್ರಿಂದ ನಮ್ಮಲ್ಲಿ 750 TMC ಬರ್ತಿದ್ದು MCFT ನೀರು ಬರ್ತಿದ್ದು ಈಗ 950 MCFT 1100 MCFTವರೆಗೂ ಬರ್ತಾ ಇದೆ. ಈ ಈಗ ಬರ್ತಕ್ಕಂಥ ಪ್ರಮಾಣದಲ್ಲಿ ನೀರು ಬಂದರೆ ಮುಂದಿರ್ತಕ್ಕಂಥ ಕ್ಯಾನಲ್ನು ವೈಡನ್ ಮಾಡಿದರೆ ಸರಾಗವಾಗಿ ಕುಣಿಗಳಿಗೂ ಕೂಡ ನೀರು ಹೋಗಲಿಕ್ಕೆ ಅವಕಾಶ ಇದೆ. ನಮಗೆ ಅವರು ಕನ್ಫರ್ಮ್ ಮಾಡಬೇಕಾಗಿದೆ. ನಾನು ಇದನ್ನೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಲ್ಲಿ ನಾವು ಒತ್ತಾಯ ಮಾಡಿದ್ದೀವಿ. ನಾವು ಫೋನ್ ಮಾಡಿ ಸುಮಾರು ಸಾರಿ ಒತ್ತಾಯ ಮಾಡಿದ್ದೀವಿ. ಇದಾಗಲಿಲ್ಲ ಅಂತಂದರೂ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ನೀವು ಫಸ್ಟು ನಾವು ಸರ್ಕಾರದಾಗ ಒಂದು ಭಾಗವಾಗಿ ನಾವು ಸರ್ಕಾರದಾಗಿರೋದ್ರಿಂದ ನಮಗೆ ಮುಜುಗರ ಆಗುತ್ತೆ. ನೀವು ಮೊದಲು ಇದನ್ನ ಎಲ್ಲ ಜನಪ್ರತಿಗಳನ್ನ ಕರೆದು ಜಿಲ್ಲೆಯ ಎಲ್ಲ ರೈತರ ಮುಖಂಡರನ್ನ ಕರೆದು ನೀವು ಯಾವ ರೀತಿ 3 TMC ಹೊರತುಪಡಿಸಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ 24.5 TMC ಒಳಗೆ 3 TMC ಕುಣಿಗಲ್ಗೆ ಅಲೋಕೇಶನ್ ಆಗಿದೆ. ಅಲೋಕೇಶನ್ ಆಗಿರೋ ನೀರು ತಗೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಹೆಂಗೆ ಮೂಲ ಬರ್ತಕ್ಕಂಥ ನೀರಿಗೆ ನಮಗೆ ಲಭ್ಯತೆ ಇರ್ತಕ್ಕಂಥ ನೀರಲ್ಲಿ ನಮ್ಮ ನೀರು ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದ್ದನ್ನ ನಮಗೆಲ್ಲರಿಗೂ ಮನವರಿಕೆ ಮಾಡಬೇಕಾಗೈತೆ. ಅದನ್ನು ಮಾಡ್ತಕ್ಕಂಥದ್ದನ್ನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಕಾಮಗಾರಿ ನಿಲ್ಸೋಕ್ಕೆ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಯಾವತ್ತು ಫಿಕ್ಸ್ ಮಾಡ್ತಾರೋ ಅದನ್ನು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವಕ್ಕೆಲ್ಲ ನಾನು ಇದು ಬೆಳ್ಸಕ್ಕೆ ಹೋಗಲ್ಲ. ಯಾರು ಅವನು ಯಾವನು ಮಾತಾಡೋಕೆ ಅವನು ಎಂ.ಟಿ. ಕೃಷ್ಣ ಅವನ ಅಪ್ಪಂಗೆ ಹುಟ್ಟಿದ್ರೆ ಅವ್ನು ಗಂಡಸಾದ್ರೆ ಬಂದು ನನ್ನ ಎದುರಿಗೆ ಮಾತಾಡಬೇಕು. ಅವನೇನಾದ್ರು ಗಂಡಸಾದ್ರೆ ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.